ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮೇಲುಗೈ. 3 ಜನ ಅಭ್ಯರ್ಥಿಗಳು ನಿಂತಿದ್ರು. 3 ಜನರಿಗೂ ಕೂಡ ಈಗ 45 ವೋಟ್ಗಳು ಬಿದ್ದಿದ್ದಾವೆ. ರಾಜ್ಯಸಭಾ ಚುನಾವಣೆಯಲ್ಲಿ ಸಿಎಂ ಡಿಸಿಎಂ ತಂತ್ರ ಎಲ್ಲವೂ ಕೂಡ ವರ್ಕೌಟ್ ಆಗಿದೆ. ಕಾಂಗ್ರೆಸ್ಗೆ ವರದಾನವಾದ ಕ್ರಾಸ್ ವೋಟಿಂಗ್. ಎಸ್.ಟಿ. ಸೋಮಶೇಖರ್ ಮತ್ತೆ ಹೆಬ್ಬಾರ್ ಅವರೇನು ಕ್ರಾಸ್ ವೋಟಿಂಗ್ ಮಾಡಿದ್ರಲ್ಲ, ಇದು ಕೂಡ ವರ್ಕೌಟ್ ಆಗಿದೆ. 4 ಪಕ್ಷೇತರ ಶಾಸಕರು ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಆ ಮೂಲಕ ಕಾಂಗ್ರೆಸ್ನ 3ನೇ ಅಭ್ಯರ್ಥಿಯ ಗೆಲುವಿಗೆ ಕಡಿಮೆ ಆಗಿದ್ದಂಥ ವೋಟ್ಗಳು ಫುಲ್ಫಿಲ್ ಆದಂಗಾಗಿದೆ. ಕಾಂಗ್ರೆಸ್ಗಂತೂ ಏನೇನು ಲೆಕ್ಕಾಚಾರ ಮಾಡಿತ್ತು, ರೆಸಾಲ್ಟ್ ರಾಜಕಾರಣ ಮತ್ತೊಂದೆಲ್ಲ ನೋಡಿ. ಯಾವುದೇ ಬದಲಾವಣೆ ಆಗಿಲ್ಲ ಮೇಡಮ್? ಇಲ್ಲ, ಹಾಗೆ ಇಲ್ಲ. ಇತ್ತು ಯಾರಿಗೆ ಹಾಕಿದ್ರಿ ಮತ ಅಂತ? ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಅಂತ. ಮತ್ತೆ ನಾವು ತಿರ್ಗಾ ಅದೇ ಪ್ರಶ್ನೆ ಕೇಳ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಿದ್ದೆ. ಯಾವುದೇ ಬದಲಾವಣೆ ಆಗಿಲ್ಲ ಮೇಡಮ್? ಇಲ್ಲ, ಹಾಗೆ ಇಲ್ಲ. ಮತ್ತೆ ನಿಮ್ಮ ಸ್ನೇಹಿತರು ಒಂದಷ್ಟು ಜನ ಇದ್ರು ಮೇಡಮ್, ಪಕ್ಷೇತರ ಅವ್ರು ಯಾರು ಹಾಕಿದ್ರು ಅನ್ನೋದು? ಅದು ಅವ್ರಿಗೆ ಗೊತ್ತು, ನಾನು ನಂದು ಹೇಳ್ಬಲ್ಲೆ. ಥ್ಯಾಂಕ್ ಯು. ಇದಿಷ್ಟು ಪಕ್ಷೇತರ ಶಾಸಕರಾದ ಲತಾ ಮಲ್ಲಿಕಾರ್ಜುನ್ ಅವ್ರ ಮಾತು. ನಾನು ಕಾಂಗ್ರೆಸ್ಗೆ ಮುಂಚೆಯಿಂದಲೂ ಕೂಡ ಮತ ಹಾಕ್ತೇನೆ ಅನ್ನೋಂಥ ಮಾತನ್ನು ಹೇಳಿದ್ದೆ. ಇವತ್ತು ಕೂಡ ಕಾಂಗ್ರೆಸ್ಗೆ ಮತ ಹಾಕಿದ್ದೇನೆ ಅನ್ನೋಂಥ ಮಾತನ್ನು ಸ್ಪಷ್ಟಪಡಿಸಿದ್ರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಇತ್ತು ಯಾರಿಗೆ ಹಾಕಿದ್ರಿ ಮತ ಅಂತ? ಲತಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ಗೆ ವೋಟ್ ಹಾಕ್ತೀನಿ ಅಂತ ಹೇಳಿ ಮೊದಲಿಂದಲೂ ಹೇಳ್ತಾ ಇದ್ರು. ಈಗ ನಾನು ಈ ಹಿಂದೆ ಏನ್ ಹೇಳಿದ್ನೋ ಈಗಲೂ ಕೂಡ ಅದೇ ನಡ್ಕೊಂಡಿದ್ದೀನಿ. ರಾಜ್ಯಸಭಾ ರಣರಂಗದ ಕುತೂಹಲಕ್ಕೆ ಬಹುತೇಕ ತೆರೆ ಬಿದ್ದಿದೆ. ಮಧ್ಯಾಹ್ನ 1 ಗಂಟೆವರೆಗೆ 213 ಜನ ಶಾಸಕರು ಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಇನ್ನು 9 ಶಾಸಕರಿಂದ ಮತದಾನ ಆಗೋದು ಬಾಕಿ ಇದೆ. ಆಗುತ್ತೆ ಅದು. 9 ಜನರಿಂದ ಮತದಾನ ಆಗೋದು ಬಾಕಿ ಇದೆ. 214 ಜನ ಆಲ್ರೆಡಿ ಮಾಡಿದ್ದಾರೆ. ಇನ್ನು ಮತ ಹಾಕದ ಶಿವರಾಮ್ ಹೆಬ್ಬಾರ್ ಇಷ್ಟು ಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುತೇಕ ಅವರು ಗ್ಯಾರಂಟಿ ಕಾಂಗ್ರೆಸ್ಗೆ ಹಾಕ್ತಾರೆ. ಈವರೆಗೂ ಕೂಡ ಒಟ್ಟು 96% ಮತದಾನ ಆಗಿದೆ. ಈವರೆಗೂ ಕೂಡ, ಈ ಹೊತ್ತಿನವರೆಗೂ ಕೂಡ ರಾಜ್ಯಸಭಾ ರಣರಂಗದ ಕುತೂಹಲಕ್ಕೆ ಬಹುತೇಕ ತೆರೆ ಬಿದ್ದಿದೆ. ಒಟ್ಟು 5 ಜನ ಅಭ್ಯರ್ಥಿಗಳು ಕಣದಲ್ಲಿದ್ರು. 4 ರಾಜ್ಯಸಭಾ ಸ್ಥಾನಗಳಿಗೆ ತೆರವಾಗಿದ್ದಂಥ ಚುನಾವಣೆ. 3 ಜನ ಕಾಂಗ್ರೆಸ್ ಇಂದ ಗೆಲ್ಲೋದಕ್ಕೆ ಅವಕಾಶ ಇತ್ತು, ಒಬ್ರು ಬಿಜೆಪಿಯಿಂದ. ಆದರೂ ಕೂಡ JDS ಕುಪೇಂದ್ರ ರೆಡ್ಡಿ ಅವರ ವೋಟ್ ಹಾಕ್ತು, ಅಂದರೆ ಕುಪೇಂದ್ರ ರೆಡ್ಡಿ ಅವರನ್ನ ಕಣದಲ್ಲಿರುವಂತೆ ಮಾಡ್ತು. ಆದರೆ ಕಾಂಗ್ರೆಸ್ ಮತ್ತೆ ಪಕ್ಷೇತರ ಶಾಸಕರು ಎಲ್ಲರೂ ಕೂಡ ಒಟ್ಟಾಗಿ 3 ಜನರನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಬಹುತೇಕ ಯಶಸ್ವಿಯಾದಂಗೆ ಕಂಡು ಬರ್ತಾ ಇದೆ. ಮೈತ್ರಿಯ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರನ್ನ ಯಾವಾಗ ನಿಲ್ಲಿಸಿದ್ರೋ ಬಿಜೆಪಿಯಲ್ಲಿ ಉಳಿದಂಥ 20 ವೋಟು ಮತ್ತೆ JDSನ 19 ವೋಟು ಏನೋ ಒಂದು ಮೋಡಿ ಮಾಡ್ಬೋದು, ಆತ್ಮವಿಶ್ವಾಸದ ವೋಟುಗಳನ್ನು ಹಾಕ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿದ್ದು. ಆದರೆ ಎಲ್ಲವೂ ಕೂಡ ಫೇಲ್ ಆದಂಗೆ ಕಂಡು ಬರ್ತಾ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ಈಗ ಸಂಪೂರ್ಣವಾದಂಥ ವಿಶ್ಲೇಷಣೆಯೊಂದಿಗೆ ನಾಗೇಂದ್ರ ಬಾಬು ಇದ್ದಾರೆ. ನಾಗೇಂದ್ರ ಬಾಬು,